ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಇಂಟರ್ನ್ಯಾಷನಲ್ ನ್ಯೂಸ್ಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಕಂಡು ಕೇಳರಿಯದಂತಹ ಯುವ ಜನರ ಪ್ರತಿಭಟನೆಗೆ ನೇಪಾಳ ದೇಶ ಅಕ್ಷರಶಃ ತತ್ತರಿಸಿ ಹೋಗಿದೆ. ಸರ್ಕಾರದ ವಿರುದ್ಧ ನಡೆದ ಪ್ರತಿಭಟನೆಯು 16 ಜನರ ಪ್ರಾಣವನ್ನೇ ಬಲಿ ತೆಗೆದುಕೊಂಡಿದೆ, ನೂರಾರು ಜನರನ್ನ ರಕ್ತದ ಮಡುವಿನಲ್ಲಿ ಮುಳುಗಿಸಿದೆ. ನೇಪಾಳ ಅಕ್ಷರಶಃ ಹೊತ್ತಿ ಉರಿತಾ ಇದೆ. ಇದಕ್ಕೆ ಕಾರಣ ಏನ್ ಗೊತ್ತಾ? ಸರ್ಕಾರದ ಆ ಒಂದೇ ಒಂದು ಆದೇಶ. ಹೌದು, ಸೆಪ್ಟೆಂಬರ್ 4ರಂದು ನೇಪಾಳ ಸರ್ಕಾರ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್, ಯೂಟ್ಯೂಬ್ ಮತ್ತು ಎಕ್ಸ್ ಸೇರಿದಂತೆ 26 ಸಾಮಾಜಿಕ ಮಾಧ್ಯಮ ವೇದಿಕೆಗಳ ಮೇಲೆ ನಿಷೇಧ ಹೇರಿ ಆದೇಶ ಹೊರಡಿಸಿತ್ತು. ಸರ್ಕಾರದ ಈ ಕ್ರಮವನ್ನ ವಿರೋಧಿಸಿದ ಜೆನ್ಜಿ ಗುಂಪು ಬೀದಿಗಿಳಿದು ಪ್ರತಿಭಟನೆ ನಡೆಸಲು ಮುಂದಾಯಿತು. ಕಠ್ಮಂಡುವಿನಲ್ಲಿ ಸಂಸತ್ನ ಹೊರಗೆ ಲಕ್ಷಾಂತರ ಜನ ಸೇರಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ರು. ಪ್ರತಿಭಟನಾಕಾರರನ್ನ ಹತ್ತಿಕ್ಕಲು ಪೊಲೀಸರು ಗುಂಡು ಹಾರಿಸಬೇಕಾಯಿತು. ಇಲ್ಲಿಂದ ಹಿಂಸಾತ್ಮಕ ರೂಪ ಪಡೆದುಕೊಂಡಂತಹ ಪ್ರತಿಭಟನೆ 19 ಜನರ ಸಾವು ಮತ್ತು 300ಕ್ಕೂ ಹೆಚ್ಚು ಜನರ ಗಾಯಕ್ಕೆ ಕಾರಣವಾಯಿತು. ಈ ಆಂದೋಲನದ ರೂವಾರಿಗಳು ಯುವಕರು ಮತ್ತು ವಿದ್ಯಾರ್ಥಿಗಳು ಆಗಿದ್ರು. ಇದೇ ಕಾರಣದಿಂದ ಇದನ್ನ ಜೆನ್ಜಿ ಕ್ರಾಂತಿ ಅಂತ ಕರೆಯಲಾಯಿತು. ಈ ಪ್ರತಿಭಟನೆಯಲ್ಲಿ ಮುಂಚೂಣಿಯಲ್ಲಿದ್ದದ್ದು ಸುಡಾನ್ ಗುರುಂಗ್ ಅಂತ. ಹಾಗಾದ್ರೆ ಯಾರೀತ? ಈತನ ಹಿನ್ನೆಲೆ ಏನು? ಇಡೀ ಸರ್ಕಾರವನ್ನೇ ಪತನಗೊಳಿಸಲು ಈತ ಮಾಡಿದ್ದ ಆ ಪ್ಲಾನ್ ಆದ್ರೂ ಏನು? ಈ ಎಲ್ಲಾ ಇನ್ಸೈಡ್ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನೇಪಾಳದ ಈ ಪರಿಸ್ಥಿತಿಗೆ ಭಾರತವನ್ನ ಬಿಟ್ಟು ಚೀನಾ ಫ್ರೆಂಡ್ಶಿಪ್ ಮಾಡಿದ್ದೇ ಕಾರಣವಾಯ್ತಾ? ನಿಮ್ಗೇನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಈ ವಿಡಿಯೋವನ್ನ ನೋಡ್ತಿರುವಂತಹ ಅನೇಕರು ನಮ್ಮ ವಿಡಿಯೋವನ್ನ ಇಷ್ಟಪಟ್ಟು ನೋಡ್ತಾ ಇದ್ದೀರಾ, ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವಂತಹ ವಿಡಿಯೋ ಮೊದಲಿಗೆ ನಿಮಗೆ ಸಿಗುತ್ತೆ. ನೇಪಾಳದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮುಂಚೂಣಿಯಲ್ಲಿದ್ದ ಈ ಸುಡಾನ್ ಗುರುಂಗ್ ಯಾರು? 36 ವರ್ಷದ ಸುಡಾನ್ ಗುರುಂಗ್ ನೇಪಾಳದಲ್ಲಿ ನಡೆದ ಯುವ ದಂಗೆಯ ಕೇಂದ್ರ ಬಿಂದುವಾಗಿ ಗುರುತಿಸಿಕೊಂಡಿದ್ದಾನೆ. ಯುವ ಚಾಲಿತ ಎನ್ಜಿಒ ಹಮಿ ನೇಪಾಳದ ಅಧ್ಯಕ್ಷ ಈ ಗುರುಂಗ್ ಕಳೆದ ವಾರ ವಿಧಿಸಲಾದ ವಿವಾದಾತ್ಮಕ ಸಾಮಾಜಿಕ ಮಾಧ್ಯಮ ನಿಷೇಧವನ್ನ ಧಿಕ್ಕರಿಸಿ ದೇಶಾದ್ಯಂತ ಸಾವಿರಾರು ವಿದ್ಯಾರ್ಥಿಗಳನ್ನ ಪ್ರತಿಭಟನೆಗೆ ಎತ್ತಿ ಕಟ್ಟಿದ್ದ ವ್ಯಕ್ತಿ ಈತನೇ ಆಗಿದ್ದ. ಎಲ್ಲಿ ಪ್ರತಿಭಟನೆ ಮಾಡಬೇಕು, ಹೇಗೆ ಮಾಡಬೇಕು ಎಂಬ ಎಲ್ಲಾ ಬ್ಲೂ ಪ್ರಿಂಟ್ ಅನ್ನ ಈತ ಸಿದ್ಧ ಮಾಡಿ ವಿದ್ಯಾರ್ಥಿಗಳನ್ನ ಸಜ್ಜುಗೊಳಿಸಿದ್ದ ಎನ್ನಲಾಗಿದೆ. ಶಾಂತಿಯುತ ಪ್ರತಿಭಟನೆಯ ಸಂಕೇತವಾಗಿ ಪುಸ್ತಕಗಳನ್ನು ಹೊತ್ತುಕೊಂಡು ಬರಲು ಮತ್ತು ವಿದ್ಯಾರ್ಥಿಗಳು ತಮ್ಮ ಶಾಲಾ ಸಮವಸ್ತ್ರದಲ್ಲಿ ಪ್ರತಿಭಟನೆ ನಡೆಸುವಂತೆ ಸೂಚನೆ ನೀಡಿದ್ದ. ಸಾಮಾಜಿಕ ಮಾಧ್ಯಮ ಸ್ಥಗಿತಗೊಳಿಸುವ ಮೊದಲೇ ಅವರ ಸಂಘಟನೆಯು ಪ್ರತಿಭಟನಾ ಮಾರ್ಗಗಳು ಮತ್ತು ಸುರಕ್ಷಿತ ಸೂಚನೆಗಳನ್ನ ಆನ್ಲೈನ್ ವೇದಿಕೆಯಲ್ಲಿ ಬಳಸಿಕೊಂಡು ಪ್ರತಿಭಟನಾಕಾರರಿಗೆ ತಿಳಿಸಿತ್ತು. ಹಲವಾರು ಅಭಿಯಾನಗಳನ್ನ ಮುನ್ನಡೆಸಿರುವಂತಹ ಗುಯಾಂಗ್ ಮಾಜಿ ಕಾರ್ಯಕ್ರಮ ಸಂಘಟಕ ಮತ್ತು ಕಾರ್ಯಕರ್ತ. ಈ ಗುಯಾಂಗ್ 2015ರ ಭೂಕಂಪದ ಸಮಯದಲ್ಲಿ ತನ್ನ ಮಗಳನ್ನ ಕಳೆದುಕೊಂಡ ನಂತರ ಸಮಾಜ ಸೇವೆ, ನಾಗರಿಕ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದ. ಮಗುವಿನ ಅಗಲಿಕೆ ಗುರಾಂಗ್ ಜೀವನವನ್ನೇ ಬದಲಾಯಿಸಿತು. ವಿಪತ್ತು ಪರಿಹಾರ ಮತ್ತು ಯುವಜನರ ತೊಡಗಿಸಿಕೊಳ್ಳುವಿಕೆಯಲ್ಲಿ ಕೆಲಸ ಮಾಡುವಲ್ಲಿ ಅವರು ಪ್ರೇರೇಪಿತರಾದರು. ಅವರ ಪಾರದರ್ಶಕತೆ, ನ್ಯಾಯಸಮ್ಮತ ಮಾತುಗಳು ವರ್ಷದಲ್ಲಿ ಗುರಾಂಗ್ ಅವರನ್ನ ನಾಯಕನನ್ನಾಗಿಸಿದೆ. ಘೋಪಾ ಕ್ಯಾಂಪ್ ಸೇರಿ ಹೊಣೆಗಾರಿಕೆಯನ್ನ ಹೊತ್ತುಕೊಂಡು ಹಲವಾರು ಅಭಿಯಾನಗಳನ್ನು ಮುನ್ನಡೆಸಿದ್ದಾರೆ. ನೇಪಾಳದ ಹೋರಾಟದ ಮೂಲಕ ಸುಡಾನ್ ಗುರುಂಗ್ ಈಗ ರಾಷ್ಟ್ರವ್ಯಾಪಿ ಚಳುವಳಿಯ ಮುಖವಾಗಿ ಮಾರ್ಪಟ್ಟಿದ್ದಾರೆ. ಗುರುಂಗ್ ನೇತೃತ್ವದ ಉಗ್ರ ಹೋರಾಟದಿಂದ ಸರ್ಕಾರ ಕೂಡ ಪ್ರಸ್ತುತ ತನ್ನ ನಿಷೇಧದ ಆದೇಶವನ್ನ ಹಿಂಪಡೆದಿದೆ. ಇನ್ನು ಮಂಗಳವಾರ ನೇಪಾಳದ ಹಲವಾರು ಭಾಗದಲ್ಲಿ ಪ್ರಧಾನಿ ಕೆಪಿ ಶರ್ಮಾ ಓಲಿ ರಾಜೀನಾಮೆಗೆ ಒತ್ತಾಯಿಸಿ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಹೊಸ ಪ್ರತಿಭಟನೆಗಳು ಭುಗಿಲೆದ್ದಿತ್ತು. ಕಠ್ಮಂಡುವಿನ ಕಲಂಕಿ ಮತ್ತು ಬನೇಶ್ವರ್ ಹಾಗೂ ಲಲಿತಪುರ ಜಿಲ್ಲೆಯ ಚಾಪಗಾನ್, ಥೇಚೋ ಪ್ರದೇಶದಿಂದ ಪ್ರತಿಭಟನೆಗಳು ನಡೆದಿದ್ವು. ಇದಾದ ಕೆಲವೇ ಹೊತ್ತಿನಲ್ಲಿ ನೇಪಾಳ ಪ್ರಧಾನಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸದ್ಯ ನೇಪಾಳವು ಇದೀಗ ಅಕ್ಷರಶಃ ಬೆಂಕಿಯುಂಡೆಯಾಗಿದೆ. ಸಾಮಾಜಿಕ ಜಾಲತಾಣಗಳನ್ನು ನಿಷೇಧ ಮಾಡಿದ್ದರ ವಿರುದ್ಧ ಸಿಡಿದೆದ್ದ ಯುವಕರ ಕಿಚ್ಚು. ಪ್ರಧಾನಿ ಸ್ಥಾನಕ್ಕೆ ಕೆಪಿ ಶರ್ಮಾ ಓಲಿ ರಾಜೀನಾಮೆ ನೀಡಿದ್ರೂ ಕೂಡ ಈ ಕಿಚ್ಚು ಕಡಿಮೆಯಾಗಿಲ್ಲ. ಅದರಂತೆ ಓಲಿ ರಾಜೀನಾಮೆ ನೀಡಿದ್ರೂ ಸಹ ಯುವಕರು ದೇಶದ ಸಂಸತ್ತಿಗೆ ಮುತ್ತಿಗೆ ಹಾಕಿ ಬೆಂಕಿ ಹಚ್ಚಿದ್ದಾರೆ ಎನ್ನಲಾಗಿದೆ. ಹಾಗಾಗಿ ದೇಶದ ಆಡಳಿತವನ್ನ ಸೇನೆ ತನ್ನ ಕೈಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ವರದಿಯಾಗಿದೆ. ಇನ್ನು 26 ಸಾಮಾಜಿಕ ಜಾಲತಾಣಗಳನ್ನ ನಿಷೇಧಿಸಿದ್ದ ಕಾರಣಕ್ಕೆ ನೇಪಾಳಿಗರು, ಅದರಲ್ಲೂ ಬಹುಮುಖ್ಯವಾಗಿ ಯುವಕರು, ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗಿದೆ ಎಂದು ಜೆಡ್ ಹೆಸರಿನಲ್ಲಿ ಹೋರಾಟ ಪ್ರಾರಂಭಿಸಿದ್ರು. ಇದಾದ ನಂತರ ನಡೆದ ಹೋರಾಟಗಾರರು ಹಾಗೂ ಯುವಕರ ಸಂಘರ್ಷದಲ್ಲಿ 20 ಯುವಕರು ಸಾವಿಗೀಡಾಗಿದ್ದು 300ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಅದಾದ ನಂತರ ಸರ್ಕಾರದ ವಿರುದ್ಧ ಸಿಡಿದೆದ್ದು ನಿಂತಿರುವಂತಹ ಯುವಕರು ಪ್ರಧಾನಿ ರಾಜೀನಾಮೆಗೆ ಒತ್ತಾಯಿಸಿ ಅವರ ರಾಜೀನಾಮೆ ಪಡೆಯುವಲ್ಲಿಯೂ ಕೂಡ ಯಶಸ್ವಿಯಾಗಿದ್ದಾರೆ. ಆದ್ರೂ ಸಹ ಯುವಕರ ಕೋಪ ತಣ್ಣಗಾಗಿಲ್ಲ. ಅದರಂತೆ ಯುವಕರು ದೇಶದ ಸಂಸತ್ತಿಗೆ ಮುತ್ತಿಗೆ ಹಾಕಿ ಬೆಂಕಿ ಹಚ್ಚಿದ್ದಾರೆ. ಇದೇ ವೇಳೆ ರಾಜೀನಾಮೆ ನೀಡಿರುವ ಹಣಕಾಸು ಸಚಿವರನ್ನ ಅಟ್ಟಾಡಿಸಿಕೊಂಡು ಹೊಡೆದಿದ್ದಾರೆ. ಮುಂದುವರೆದು ಸೇನೆಯು ಜನರ ಕೋಪಕ್ಕೆ ತಣ್ಣಗಾಗುವವರೆಗೂ ಅಧ್ಯಕ್ಷರು ಮತ್ತು ಮಾಜಿ ಪ್ರಧಾನಿ ಓಲಿ ಮತ್ತು ಅವರ ಸಂಪುಟದ ಸಹೋದ್ಯೋಗಿಗಳನ್ನ ತನ್ನ ವಶಕ್ಕೆ ಪಡೆದಿದೆ. ಇದರ ನಡುವೆ
ನಡುವೆ ಹೊಸ ಸರ್ಕಾರ ರಚನೆಯಾಗುವವರೆಗೂ ಸೇನೆ ದೇಶದ ಆಡಳಿತವನ್ನ ತನ್ನ ಕೈಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇತ್ತ ಪ್ರಧಾನಿ ಸ್ಥಾನಕ್ಕೆ ಕೆಪಿ ಶರ್ಮಾ ಓಲಿ ರಾಜೀನಾಮೆ ನೀಡುತ್ತಾ ಇದ್ದಂತೆ ಅತ್ತ ಪ್ರತಿಭಟನಾಕಾರರು ನೇಪಾಳದ ಮಾಜಿ ಉಪ ಪ್ರಧಾನಿ ಹಾಗೂ ರಾಷ್ಟ್ರೀಯ ಸ್ವತಂತ್ರ ಪಕ್ಷ ಆರ್ಎಸ್ಪಿ ನಾಯಕ ರವಿ ಲಾಮಿಚಾನೆ ಅವರನ್ನ ಜೈಲಿನಿಂದ ಮುಕ್ತಗೊಳಿಸಿದ್ದಾರೆ. ಸಹಕಾರ ಹಗರಣದಲ್ಲಿ ಜೈಲಿನಲ್ಲಿದ್ದಂತಹ ಲಾಮಿಚಾನೆ ಅವರನ್ನ ನೇಪಾಳದ ಯುವ ನಾಯಕರಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿದೆ. ಹಾಗಾಗಿ ಅವರ ಬಿಡುಗಡೆಯು ಮಹತ್ವವನ್ನ ಪಡೆದುಕೊಂಡಿದೆ. ಇನ್ನು ಪ್ರಧಾನಿ ಸ್ಥಾನಕ್ಕೆ ಕೆಪಿ ಶರ್ಮಾ ಓಲಿ ಅವರು ರಾಜೀನಾಮೆ ನೀಡಿದರೂ ಸಹ ಜನಾಕ್ರೋಶ ಮಾತ್ರ ಕಡಿಮೆಯಾಗಿಲ್ಲ. ಹಾಗಾಗಿ ಅವರು ದೇಶ ಬಿಟ್ಟು ಹೋಗುವ ಸಾಧ್ಯತೆ ಇದ್ದು ನೇಪಾಳದಿಂದ ಯುಎಇಗೆ ಪಲಾಯನ ಮಾಡಲಿದ್ದಾರೆ ಎಂದು ವರದಿಯಾಗಿದೆ. ಹಾಗಾಗಿ ಅವರ ಅಧಿಕೃತ ನಿವಾಸದ ಬಳಿ ಖಾಸಗಿ ವಿಮಾನ ಬಂದು ತಲುಪಿದೆ ಎನ್ನಲಾಗಿದೆ. ಇನ್ನು ಇದಷ್ಟೇ ಅಲ್ಲದೆ ಸಂಸತ್ತಿಗೆ ಬೆಂಕಿ ಹಚ್ಚಿದ ಯುವಕರು ನೇಪಾಳದ ಮಾಜಿ ಪ್ರಧಾನಿಯಾದ ಝಲನಾಥ್ ಖಾನಲ್ ಅವರ ಪತ್ನಿ ರಾವಿ ಲಕ್ಷ್ಮಿ ಚಿತ್ರಕಾರ್ ಅವರ ಮೇಲೆ ಪ್ರತಿಭಟನಾಕಾರರು ಬೆಂಕಿ ಹಚ್ಚಿ ಹತ್ಯೆ ಮಾಡಿದ್ದಾರೆ. ಮತ್ತೊಂದೆಡೆ ಮಾಜಿ ಪ್ರಧಾನಿ ಶೇರ್ ಬಹದ್ದೂರ್ ದೇಹುಬಾ ಅವರ ಪತ್ನಿ ಹಾಗೂ ಮಾಜಿ ವಿದೇಶಾಂಗ ಸಚಿವೆ ಅರ್ಜುರಾಣ ದೇಹುಬಾ ಅವರ ಸ್ಥಿತಿ ಚಿಂತಾಜನಕವಾಗಿದೆ. ರಾಮಚಂದ್ರ ಪೌಡೆಲ್ ಅವರು ದೇಶದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಎಂದು ವರದಿಯಾಗಿದೆ. ಇನ್ನು ಮುಂದುವರೆದು ಮಾಜಿ ಪ್ರಧಾನಿಗಳಾದ ಪುಷ್ಪ ಕಮಲ್ ದಹಾಲ್ ಅಲಿಯಾಸ್ ಪ್ರಚಂಡ ಶೇರ್ ಬಹದ್ದೂರ್ ದೇಹುಬಾ ಜಲನಾಥ್ ಖಾನಲ್ ಅವರ ನಿವಾಸದ ಮೇಲೆ ದಾಳಿ ಮಾಡಿದ್ದಾರೆ. ಇನ್ನು ಖಾನಲ್ ಅವರ ಮನೆ ಮೇಲೆ ದಾಳಿ ಮಾಡಿದ ವೇಳೆ ರವಿ ಲಕ್ಷ್ಮಿ ಚಿತ್ರಕಾರ್ ಅವರ ಮೇಲೆ ಪ್ರತಿಭಟನಾಕಾರರು ಗಂಭೀರವಾಗಿ ಹಲ್ಲೆ ಮಾಡಿದ್ದು ಅವರನ್ನ ಕೀರ್ತಿಪುರ್ ಬರ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಖಬಕರ್ ಹಬ್ ವರದಿ ಮಾಡಿದೆ. ಮತ್ತೊಂದೆಡೆ ಇಂಧನ ಸಚಿವ ದೀಪಕ್ ಖಡ್ಕಾ ಅವರ ನಿವಾಸದ ಮೇಲೆ ಪ್ರತಿಭಟನಾಕಾರರು ಬೆಂಕಿ ಹಚ್ಚಿದ್ದಾರೆ. ಇನ್ನು ಇದೇ ವೇಳೆ ಮತ್ತೊಂದು ಚರ್ಚೆ ಕೂಡ ನಡೀತಾ ಇದೆ. ಅದೇನೆಂದ್ರೆ ಭಾರತದ ನೆರೆ ರಾಷ್ಟ್ರಗಳು ಕಳೆದ 4-5 ವರ್ಷಗಳಿಂದ ಅಸ್ಥಿರತೆಯಲ್ಲೇ ದಿನ ನೋಡ್ತಾ ಇವೆ. ಮೊದಲು ಅಫ್ಘಾನಿಸ್ತಾನ, ಶ್ರೀಲಂಕಾ, ನಂತರ ಬಾಂಗ್ಲಾದೇಶ, ಈಗ ನೇಪಾಳದಲ್ಲಿ ಅಧಿಕಾರ ಬದಲಾವಣೆಗಾಗಿ ರಾಷ್ಟ್ರವ್ಯಾಪಿ ಪ್ರತಿಭಟನೆಗಳು ನಡೆದಿವೆ. ನೇಪಾಳದಲ್ಲಿ ಸಾಮಾಜಿಕ ಮಾಧ್ಯಮ ನಿಷೇಧದ ವಿರುದ್ಧ ಜೆನ್ಜೆಟ್ ಪ್ರತಿಭಟನೆಗಳ ನಂತರ ಪ್ರಧಾನಿ ಕೆಪಿ ಶರ್ಮಾ ಓಲಿ ಅವರು ತಮ್ಮ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಬೇಕಾಯಿತು. ನೇಪಾಳದ ಸಂಸತ್ನಿಂದ ಸುಪ್ರೀಂ ಕೋರ್ಟ್ ವರೆಗೆ ಪ್ರತಿಭಟನಾಕಾರರು ಎಲ್ಲವನ್ನ ಆಕ್ರಮಿಸಿಕೊಂಡಿದ್ದಾರೆ ಮತ್ತು ಅನೇಕ ಮಂತ್ರಿಗಳ ಮನೆಗಳಿಗೆ ಬೆಂಕಿ ಹಚ್ಚಲಾಗಿದೆ. ಪ್ರಧಾನಿ ಓಲಿ ರಾಜೀನಾಮೆ ನೀಡಿದ ನಂತರವೂ ಕೂಡ ಜನರು ಕೋಪ ಕಡಿಮೆಯಾಗಿಲ್ಲ. ಅಧ್ಯಕ್ಷ ರಾಮಚಂದ್ರ ಪೌಡೆಲ್ ಅವರ ವೈಯಕ್ತಿಕ ನಿವಾಸವನ್ನು ಸಹ ಪ್ರತಿಭಟನಾಕಾರರು ಆಕ್ರಮಿಸಿಕೊಂಡಿದ್ದಾರೆ. ನೇಪಾಳದಲ್ಲಿ ಇಲ್ಲಿಯವರೆಗೆ ಗೃಹ, ಕೃಷಿ ಮತ್ತು ಆರೋಗ್ಯ ಸಚಿವರು ಸೇರಿದಂತೆ 5 ಸಚಿವರು ರಾಜೀನಾಮೆ ನೀಡಿದ್ದಾರೆ. ಇದಷ್ಟೇ ಅಲ್ಲದೆ ವಿರೋಧ ಪಕ್ಷದ 20ಕ್ಕೂ ಹೆಚ್ಚು ಸಂಸದರು ಸಾಮೂಹಿಕ ರಾಜೀನಾಮೆಯನ್ನು ನೀಡಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ವಿರೋಧ ಪಕ್ಷಗಳು ಸಂಸತ್ತನ್ನ ವಿಸರ್ಜಿಸಿ ಮತ್ತೆ ಚುನಾವಣೆ ನಡೆಸಬೇಕೆಂದು ಒತ್ತಾಯಿಸ್ತಾ ಇದ್ದಾರೆ. ನೇಪಾಳದಲ್ಲಿ ಸಾಮಾಜಿಕ ಮಾಧ್ಯಮಗಳ ನಿಷೇಧ, ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತ ವಿರುದ್ಧ ಸೋಮವಾರ ಪ್ರಾರಂಭವಾದ ಪ್ರತಿಭಟನೆಯು 30 ಗಂಟೆಗಳ ಒಳಗೆ ಪ್ರಧಾನಿ ರಾಜೀನಾಮೆ ನೀಡಬೇಕಾಯಿತು. ಆದ್ರೆ ಕೆಲವು ವರ್ಷಗಳ ಹಿಂದೆ ಭಾರತದ ಇತರ ನೆರೆ ರಾಷ್ಟ್ರಗಳಲ್ಲಿಯೂ ಸಹ ಇದೇ ರೀತಿಯ ಪರಿಸ್ಥಿತಿಗಳು ಉದ್ಭವಿಸಿದ್ವು. ಅಧಿಕಾರದಲ್ಲಿ ಸುಲಭವಾಗಿದ್ದ ಜನರು ಸಾರ್ವಜನಿಕ ಕೋಪದ ಮುಂದೆ ಶರಣಾಗಬೇಕಾಯಿತು. ಈ ಮಾಹಿತಿ ಬಗ್ಗೆ ನಿಮ್ಗೆ ಏನನ್ಸ್ತು ಅಂತ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಷ್ಟೇ ಅಲ್ಲದೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.